ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ ಕಾಫಿ ಕುಡಿಯೋಣ. ಬೆಳಗ್ಗೆ ಒಂದು ಸಮಯ 7:30 ಆಗಿದೆ. ಕಾಫಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇವತ್ತು ಹೇರ್ ಫ್ರೈಯರ್ ತೊಗೊಂಬಂದಿದ್ವಲ್ಲ, ಸೊ ಏನಾದ್ರು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಫಸ್ಟಿಗೆ ನಾನಿವತ್ತು ಫ್ರೆಂಚ್ ಫ್ರೈಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮ್ಯಾನ್ಯುವಲ್ ಬುಕ್ ಇತ್ತು, ಅವರು ಒಂದು ಕೊಟ್ಟಿದ್ರು, ಅದರಲ್ಲಿ ಕೂಡ ಇತ್ತು. ಸೊ ಇದನ್ನು ಎರೆದ್ಬಿಟ್ಟು ನೀಟಾಗಿ ಒಂದು ಕಡೆ ಇಟ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಬೇಕಾಗಿರೋ ಸ್ಮಾಲ್ ಇಂಗ್ರೀಡಿಯೆಂಟ್ಸ್ ಜಸ್ಟು ಈ ಮೆಣಸು ಮತ್ತು ಉಪ್ಪು ಬೇಕಷ್ಟೇ. ಮೆಣಸನ್ನ ಚೆನ್ನಾಗಿ ಪುಡಿ ಮಾಡಿಟ್ಕೊಂಡು ಉಪ್ಪನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇಲ್ಲಿ ನೋಡಿ ಮ್ಯಾನ್ಯುವಲಲ್ಲಿ ಕೊಟ್ಟಿದ್ದಾರೆ ಎಷ್ಟು ಕ್ವಾಂಟಿಟಿ ಏನು ಅಂತೆಲ್ಲ. ಅದ್ರ ಜೊತೆ ಫ್ರೆಂಚ್ ಫ್ರೈ ಮಾಡೋದಕ್ಕೆ ಏರ್ ಫ್ರೈಯರಲ್ಲಿ ಈ ರೋಲಿಂಗ್ ಕೇಜ್ನ ಯೂಸ್ ಮಾಡ್ತೀವಿ. ಇದು ಒಂದು ರಾಡು, ಇದ್ರ ಮಧ್ಯಕ್ಕೆ ಹಾಕಿ ಈ ಥರ ನಟ್ಟುಗಳನ್ನ ನೀಟಾಗಿ ತಿರುಗಿಸ್ಬೇಕು. ತಿರುಗಿಸಿದ್ಮೇಲೆ ಅದನ್ನು ಒಳಗಡೆ ನಾವೇನು ಸ್ಟಫ್ ಎಲ್ಲ ಹಾಕ್ತೀವಲ್ಲ ಹಾಕ್ಬಿಟ್ಟಿಟ್ರೆ ಇದು ನೀಟಾಗಿ ರೋಲ್ ಆಗುತ್ತೆ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೊಂದು ಭಯ. ನಾನೊಂದು 2-3 ಸಲ ನಮ್ಮ ಮನೆಯವ್ರನ್ನ ಕೇಳಿದ್ದೀನಿ, ನಟ್ಟು ನೆಸಸರಿನ ಹಾಕಬೇಕಾ ಅಂತ. ಅವ್ರು ಹೇಳಿದ್ರು ಇಲ್ಲ, ನಟ್ಟು ಹಾಕಿದ್ರೇ ಅದು ರೋಲ್ ಆಗೋದು ಚೆನ್ನಾಗಿ ಅಂತ. ಸೊ ಓಕೆ ಅಂಥೇಳಿ ಈಗ ನೋಡಿ ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸು, ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಲಿವ್ ಆಯಿಲ್ ಆದರೆ ತುಂಬ ಚೆನ್ನಾಗಿರುತ್ತೆ, ಅದ್ರದ್ದು ಅರೋಮಾ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೋಬೋದು. ಇಲ್ಲಿ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಮೆಣಸು ಬೇಡ ಅನ್ನೋರು ಖಾರದ ಪುಡಿ ಕೂಡ ಹಾಕ್ಕೋಬೋದು. ಈ ಲೋಕಲಲ್ಲಿ ಸಿಗುತ್ತಲ್ವ ಫ್ರೆಂಚ್ ಫ್ರೈಸ್, ಅವರೆಲ್ಲ ಖಾರದ ಪುಡಿ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿವತ್ತು ಮಾಡಿದಾಗ ನನಗನ್ಸಿದ್ದು ಇದಕ್ಕೆ ಸ್ವಲ್ಪ ಕಾರ್ನ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೂ ಕ್ರಿಸ್ಪಿಯಾಗಿ ಬಂದಿರ್ತಿತ್ತು ಅಂತ ನನಗನ್ನಿಸ್ತು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ಇದು ರೋಲಿಂಗ್ ಬ್ಯಾಸ್ಕೆಟ್ ಇದೆಯಲ್ಲ ಇದಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಎಣ್ಣೆ ಜಾಸ್ತಿ ಹಾಕ್ಕೊಂಡಾಗ ಅಂಟ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಬೇಕಾದ್ರೆ ಜಸ್ಟ್ ಏರ್ ಫ್ರೈಯರ್ಲಿ ಬ್ಯಾಸ್ಕೆಟ್ ಕೂಡ ಕೊಟ್ಟಿರ್ತಾರೆ ಒಂದು ಹಗ್ಲನೇದು, ಅದರೊಳಗೆ ಕೂಡ ಇದನ್ನು ಹಾಕಿ ನಾವು ಫ್ರೆಂಚ್ ಫ್ರೈಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗನ್ನಿಸ್ತು ಮೆಣಸು ಓಕೆ, ಬಟ್ ಖಾರದ ಪುಡಿ ಹಾಕಿದರೆ ಇನ್ನೂ ಏನೋ ಒಂಥರ ಟೇಸ್ಟ್ ಸಖತ್ತಾಗಿರೋದು. ಮತ್ತು ಸ್ವಲ್ಪ ಗಾರ್ಲಿಕ್ ಕೂಡ ಆ್ಯಡ್ ಮಾಡ್ಕೊಂಡಿದ್ರೆ ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಫ್ರೆಂಚ್ ಫ್ರೈಸ್ ಆಗಿರೋದು. ನಮಗೊಂಥರ ಮಸಾಲೆ ಇಷ್ಟ ಅಲ್ವಾ, ಅದರಲ್ಲೂ ಗಾರ್ಲಿಕ್ ಶುಂಠಿ ಬೆಳ್ಳುಳ್ಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಮಾಡ್ಬೋದಾಯಿತು, ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಫಸ್ಟ್ ಇವಾಗ ನಾನು ಇದನ್ನು ಟ್ರೈ ಮಾಡೋಣ. ಈಗ ಇದನ್ನು ಅದರೊಳಗೆ ಹಾಕಿ ಕ್ಲೋಸ್ ಮಾಡಿ ಅದನ್ನು ಇಡೋದಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡಿ ಇಡಬೇಕು. ನೋಡಿ ಈಗ ಇಟ್ಟಿದ್ದಾಯಿತು. ಈಗ ಇದನ್ನು ಕೆಳಗಡೆ ಪ್ಯಾನ್ ಇಡೋದು ಮರಿಬಾರ್ದು. ಇದು ನಾರ್ಮಲ್ಲು ನೀರು ಅಥವಾ ಆಯಿಲ್ ಏನಾದ್ರು ಬಿದ್ದರೆ ಗಲೀಜಾಗಬಾರ್ದು ಅಂತೇಳಿ ಒಂದು ಟ್ರೇ ಕೊಟ್ಟಿರ್ತಾರೆ, ಆ ಟ್ರೇನ ಇಡಬೇಕು. ಇಲ್ಲಿ ನನಗೆ ಮ್ಯಾನ್ಯುವಲಲ್ಲಿ 220 ಟೆಂಪ್ರೇಚರ್ ಇರಬೇಕು, ಹಾಗೆ 20 ಮಿನಿಟ್ಸ್ ಇರಬೇಕು ಅಂತ ಇದೆ. ಸೊ ನಾನಿಲ್ಲಿ 220 ಇಡ್ತಾಯಿದ್ದೀನಿ. ಇದು ಸ್ವಲ್ಪ ಗೊತ್ತೇ ಆಗೋದಿಲ್ಲ ನಾವು ಇಡುವಾಗ ಇದು 220ಗೆ ಇಟ್ಟಿದ್ದೀವ ಇಲ್ವಾ ಅಂತ. ಜಸ್ಟ್ ಅದನ್ನು ಫೋಕಸ್ ಮಾಡಿ ನೋಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ 220ಗೆ ಇಟ್ಟಿದ್ದೀವಿ ಅಂತ. ನೆಕ್ಸ್ಟ್ ಅದಾದಮೇಲೆ 20 ಮಿನಿಟ್ಸ್ಗೆ ಟೈಮರ್ ಸೆಟ್ ಮಾಡಿ ಬಿಟ್ಟರೆ ಮುಗೀತು. ಇನ್ನು 20 ಮಿನಿಟ್ಸ್ ಆದಮೇಲೆ ಫ್ರೆಂಚ್ ಫ್ರೈಸ್ ರೆಡಿಯಾಗಿರುತ್ತೆ. ಇದು ಫಸ್ಟ್ ಟೈಮು ಹೇಗಾಗಿರುತ್ತೆ ಅಂಥೇಳಿ ನನಗೂ ಕ್ಯೂರಿಯಾಸಿಟಿ ಇತ್ತು, ಬಟ್ ಚೆನ್ನಾಗಾಯಿತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಯಾರಿಗಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ಇಲ್ಲಿ ನೋಡಿ ಟೈಮರ್ ಎಲ್ಲ ಇದರಲ್ಲಿ ಏರ್ ಫ್ರೈಯರ್, ಬೇಕ್ಡ್ ಏರ್ ಫ್ರೈಯರ್ ಅಂತ ಇರುತ್ತೆ, ಅದನ್ನು ನಾವು ಸೆಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ರೊಟೇಟ್ ಆಗ್ತಾ ಇದೆ. ನಾನು ಆಗಲ್ಲ ಅಂದ್ಕೊಂಡಿದ್ದೆ, ಏನಾದ್ರು ಮಿಸ್ಟೇಕ್ ಆಗುತ್ತೆ ಅಂತ, ಬಟ್ ಇಲ್ಲ, ರೊಟೇಟ್ ಆಯಿತು ಚೆನ್ನಾಗಿ, ಏನೂ ಪ್ರಾಬ್ಲಮ್ ಇಲ್ಲ. ಅಂತೂ ಇಂತೂ ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಟೊಮೆಟೊ ಸಾಸ್ಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲದ ಕಾರಣ ಬರೀ ಫ್ರೆಂಚ್ ಫ್ರೈಸ್ನೇ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಸ್ವಲ್ಪ ಕಪ್ಪಾಗಿರೋದು ಯಾಕೆ ಅಂದರೆ ನಾನು ಹೇಳಿದ್ನಲ್ಲ ಎಣ್ಣೆ ಕಡಿಮೆ ಹಾಕಿದ್ದೀನಿ ಅಂತ, ಅದರಿಂದ ಕಪ್ಪಾಗಿರೋದು. ಇನ್ನು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು, ಟೇಸ್ಟ್ ಸ್ವಲ್ಪ ಚೆನ್ನಾಗಿತ್ತು. ಅದೇ ಥರ ಕಾರ್ನ್ಫ್ಲೋರ್ ಹಾಕಿದರೆ ಸಖತ್ತಾಗಿ ಬಂದಿರೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಏನಾದ್ರು ಐಟಮ್ ಮಾಡಿ ತೋರಿಸ್ತೀನಿ. ಅಂಟಿಲ್ ಬಾಯ್.